Let's go. This is your radio. All kids on stage. Stay tuned. FM ಅಂದ್ರೆ ರೇಡಿಯೋ ಸಿಟಿ. ಸರಿ ಗರಿ ಗರಿ ರಿಪ ಮಗ ಪ ಮಗ ರಿಕ ಪ ಮಗ ಗರಿ ರಿಪ ಮಗ ರಿಪ ಮಗ ಪ ಮಗ ರಿ ಗ ಮಗ ಬಗ ರಿಪ ಮಗ ಪ ಮಗ ರಿ ಗ ಪ. ಈ ಮಧುರವಾದ ಶೋ ಮೆಲ್ಲೋಸ್ಗೆ ನಿಮಗೆ ಸ್ವಾಗತ. ನಿಮಗೆ ಸ್ವಾಗತ. ಇಲ್ಲಿ ನಿಮಗೆ ಸಿಗುವುದು ಒಳ್ಳೆ ಎಂಟರ್ಟೈನ್ಮೆಂಟ್. ಇಲ್ಲಿ ನಿಮಗೆ ಸಿಗುವುದು ಒಳ್ಳೆ ಎಂಟರ್ಟೈನ್ಮೆಂಟ್. ನಮಗೆ ಸಿಗುವುದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಮಲೋಸ್ ಮೆಲೋಡಿ, ಮಲೋಸ್ ಮೆಲೋಡಿ. New Year is the glittering light to brighten the dreams line pathway of future. I repeat, New Year is the glittering light to brighten the dreams line pathway of future. ಹಲೋ ಎವ್ರಿವನ್, ನಾನು ನಿಮ್ಮ ಅರ್ಜೆ ಲೇಖನ. ನಾನು ನಿಮ್ಮ ಅರ್ಜೆ ಚಂದನ. ಲೇಖನ, ನಿನ್ ನ್ಯೂ ಇಯರ್ ಹೇಗಿತ್ತು? ಚಂದನ, ನನ್ನ ನ್ಯೂ ಇಯರ್ ಅಂತೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ನಿಂದು ಹೇಗ್ ನಡೀತಾ ಇದೆ? ನಾನು ತುಂಬಾ ಎಂಜಾಯ್ ಮಾಡಿದೆ. ಎಲ್ಲರೂ ಹೊರಗೆ ಹೋಗಿದ್ದ? ಹೌದು ಚಂದನ, ನಾನು ಬಡವ ರಾಸ್ಕಲ್ ಮೂವಿಗೆ ಹೋಗಿದೆ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ನೀನ್ ನೋಡ್ದ ಚಂದನ? ಇಲ್ಲ, ನಾನು ಒರಿಯನಲ್ಲಿ ಪುಷ್ಪ ಮೂವಿಗೆ ಹೋಗಿದ್ದೆ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹೌದಾ ಚಂದನ, ಈ ಮೂವಿಗಳ ಮೇಲೆನೆ ಇವತ್ತು ರಿವ್ಯೂ ನಡೀತಾ ಇರೋದು. ಈ ಎಂಜಾಯ್ಮೆಂಟ್ ನಡುವೆ ಒಮಿಕ್ರಾನ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನಾವ್ ಅದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕು. ಇನ್ನು ನೈಟ್ ಕೂಡ ಮುಗ್ದಿಲ್ಲ, ಸೊ ಎಲ್ಲ ಸೇಫ್ ಆಗಿರ್ಬೇಕು. ಹೌದು ಚಂದನ, ನೆಗ್ಲೆಕ್ಟ್ ಮಾಡಬಾರ್ದು, ತುಂಬಾ ಸೇಫ್ ಆಗಿರ್ಬೇಕು. ಚಂದನ, ಇನ್ನೇನ್ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ನಂಗೆ ಸಮ್ಮರ್ ಕ್ಯಾಂಪ್ ಹೋಗ್ಬೇಕು ಅಂದ್ರೆ ತುಂಬಾ ಖುಷಿ, ಎಕ್ಸೈಟ್ಮೆಂಟ್ ಇರುತ್ತೆ. ಗ್ರೇಟ್ ಲೇಖನ. ಅದು ಸೆಲೆಬ್ರಿಟಿ ಟಾಕ್ ಕೂಡ ಇರೋದು ಕೂಡ ಅರುಣಾ ಗೋಪಿನಾಥ್ ಅವ್ರಿಗೆ. ಅವರು ಸಮ್ಮರ್ ಕ್ಯಾಂಪ್ ಹೆಡ್. ಹೌದಾ? ಹಾಗಾದ್ರೆ ಪ್ರೋಗ್ರಾಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. Stay tuned. Hello everyone, this is your RJ Ranjita. Hi, hello everyone, this is your RJ Dimple. Hey Dimple, ಇವತ್ ನಮ್ ಜೊತೆ ಇರೋ ಸೆಲೆಬ್ರಿಟಿ ಯಾರಂತ ಗೊತ್ತಾ? ನಿನಗೆ 130 ಜನ ಮಕ್ಳ ತಾಯಿ ಯಾರು ಅಂತ ಗೊತ್ತಾ? 130 ಜನ ಮಕ್ಳ? ಗಾಂಧಾರಿಗಿಂತ ದೊಡ್ಡ ತಾಯಿನ? ಯಾರದು? ಓಕೆ, ನಮ್ ಲಿಸನರ್ಸ್ ತುಂಬಾ ವೆಯ್ಟ್ ಮಾಡ್ಸೋದ್ ಬೇಡ, ಬಾ ಅವ್ರ ಜೊತೆಲೆ ಮಾತಾಡೋಣ. ಹಲೋ ಮ್ಯಾಮ್. ನಮಸ್ತೆ. ಹಲೋ, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿಪ್ಪ, ನೀವ್ ಚೆನ್ನಾಗಿದ್ದೀರಾ? ಹಾ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಮ್ಯಾಮ್, ನೀವು ಇಲ್ಲಿ ಹೇಳಿದ್ರು 130 ಮಕ್ಕಳ ತಾಯಿ ಅಂತೆ. ಮ್ಯಾಮ್, ಕುತೂಹಲದಿಂದ ಕಾಯ್ತಿದ್ದಾರೆ ನಮ್ ಲಿಸನರ್ಸ್. ಹೇಗೆ? ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ದು ಒಂದು ಟ್ರಸ್ಟ್ ಇದೆ, AG's ಕಲಾಶ್ರೀ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ. ಆ ಟ್ರಸ್ಟ್ ಮೂಲಕ ನಾವು ಸಮ್ಮರ್ ಕ್ಯಾಂಪ್ಸ್ ಮಾಡ್ತಾ ಬರ್ತಾ ಇದೀವಿ. ಅಲ್ಲಿ ನನ್ಗೆ 130 ಮಕ್ಕಳು ಸೇರ್ತಾರೆ ಪ್ರತಿ ವರ್ಷ. ಹಾಗಾಗಿ ನಾನು ಯಾವತ್ತಿಗೂ ಖುಷಿಯಿಂದ ಹೇಳ್ಕೊಳ್ತೀನಿ, 130 ಮಕ್ಕಳ ತಾಯಿ ನಾನು ಅಂತ. ಮ್ಯಾಮ್, ಈ ಸಮ್ಮರ್ ಕ್ಯಾಂಪ್ ನಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ? ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಇಟ್ಸ್ ಫುಲ್ ಟೈಮ್ ಸ್ಕೂಲ್ ತರ. ಅವರಿಗೆ ವೇದಿಕ್ ಮ್ಯಾಥ್ಸು, ಕ್ಯಾಲಿಗ್ರಫಿ, ಆರ್ಟ್ ವರ್ಕ್, ಶ್ಲೋಕ, ಮ್ಯೂಸಿಕ್, ಡ್ರಾಯಿಂಗ್, ಪೇಂಟಿಂಗ್, ಡ್ಯಾನ್ಸ್, ಡ್ರಾಮಾ, ಪ್ರತಿ ಒಂದು ಅವ್ರು ಏನೇನು ಇಷ್ಟಪಡ್ತಾರೋ ಎಲ್ಲ ಹೇಳ್ಕೊಡಕ್ ಇಷ್ಟಪಡ್ತೀವಿ. ಮ್ಯಾಮ್, ಸಮ್ಮರ್ ಕ್ಯಾಂಪ್ ಅಲ್ಲಿ ಬರೀ ಪಾಠನೇ ಹೇಳ್ಕೊಡ್ತೀರಾ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರು ಇರುತ್ತಾ? ಬರೀ ಪಾಠ ಅಲ್ಲ, ಇದು ಆಟ ಪಾಠ. ಆಟ ಆಡಿಸ್ತಾ ಪಾಠನೂ ಕಲಿಸ್ತೀವಿ, ಪಾಠ ಮಾಡ್ತಾ ಆಟನೂ ಆಡ್ತೀವಿ. ಹೇಗೆ ಅಂದ್ರೆ ಅವರಿಗೆ ಕ್ವಿಜ್ ಕಾಂಪಿಟೇಷನ್ಸ್ ನಡೆಸ್ತೀವಿ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತೀವಿ. ಒಂದು ಕೊನೆ ದಿವಸ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್, ಅವರಿಗೆ ಡ್ಯಾನ್ಸ್ ಶೋಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ವೇದಿಕೆ ಕಲ್ಪಿಸ್ಕೊಡ್ತೀವಿ. ಇವರೆಲ್ಲ ಏನ್ ಗೊತ್ತಾ, ಅವರು ನೆಗ್ಲೆಕ್ಟೆಡ್ ಲಾಟ್ ತರ ಅವ್ರ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಅವರಿಗೆ ಚಾನ್ಸ್ ಆಪರ್ಚುನಿಟೀಸ್ ಸಿಕ್ಕಿರಲ್ಲ ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ. ಇಲ್ಲ ಆದ್ರೆ 130 ಮಕ್ಕಳು ಕೂಡ ಸ್ಟೇಜ್ ಹತ್ತಾರೆ. ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಾ ಏನಂದ್ರೆ ಆ ಮಕ್ಕಳಿಗೆ ಲಾಸ್ಟ್ ಡೇ ಆಫ್ ದಿ ಕ್ಯಾಂಪ್ ಅಲ್ಲಿ ಒಂದು 40 ಮಕ್ಕಳಿಗೆ ಆನ್ಯುವಲ್ ಟ್ಯೂಷನ್ ಫೀಸು, ಯೂನಿಫಾರ್ಮ್ಸ್, ನೋಟ್ ಬುಕ್ಸ್ ಇದೆಲ್ಲ ಕೊಡ್ತಾ ಬರ್ತಾ ಇದೀವಿ. ಆನ್ಯುವಲ್ ಟ್ಯೂಷನ್ ಫೀಸ್ ಕೊಡೋದ್ರ ಜೊತೆಗೆ ಪ್ರತಿ ವರ್ಷ ನಾವು ಒಂದು 100 ಬ್ಲೈಂಡ್ ಮಕ್ಕಳನ್ನ, ಅನಾಥ ಮಕ್ಕಳನ್ನ, ಆರ್ಫನೇಜ್ ಮಕ್ಕಳನ್ನ, ಮತ್ತೆ ಮೆಂಟಲಿ ರಿಟಾರ್ಟೆಡ್ ಮಕ್ಕಳನ್ನ ಕರೆಸಿ 100 ಮಕ್ಕಳು ನಮ್ಮ ಶಾಲೆಯಲ್ಲಿ ಬರ್ತಾರೆ. ಬೇರೆ ಬೇರೆ ಸ್ಕೂಲ್ಸ್ ಇಂದ ಬರ್ತಾರೆ.
ಅವ್ರಿಗೂ ಕೂಡ ವೇದಿಕೆ ಕಲ್ಪಿಸ್ಕೊಟ್ಟು ಇಡೀ ದಿನ ಅವರಿಗೆ ಪ್ರೈಸಸ್ ಕೊಟ್ಟು ಅವ್ರ ಜೊತೆ ನಮ್ಮ ಮಕ್ಕಳು ಕೂತು ಊಟ ಮಾಡಿ ನಂತರ 5 ಮಕ್ಕಳಿಗೆ ಆನ್ಯುಯಲ್ ಟ್ಯೂಷನ್ ಫೀಸ್ ಕೂಡ ಫೈನಾನ್ಷಿಯಲ್ ಏಡ್ ಕಟ್ತಾ ಬರ್ತಾ ಇದೀವಿ ನಾವು ಕೂಡ. ಇದು ಇವತ್ತಿಗೂ ನಡ್ಕೊಂಡು ಹೋಗ್ತಿದೆ ಇದು. ಮ್ಯಾಮ್ ಇದಕ್ಕೆಲ್ಲ ನಿಮಗೆ ಫಂಡಿಂಗ್ ಹೇಗ್ ಬರುತ್ತೆ? ಫಂಡಿಂಗ್ ಅಂತ ನಾವ್ ಇದುವರೆಗೂ ಯಾರ ಹತ್ರನೂ ಕೈ ಚಾಚಿಲ್ಲ, ಏನು ಮಾಡ್ತಿಲ್ಲ. ಇದಕ್ಕೋಸ್ಕರ ನಾವು ನಮ್ಮ ಇಡೀ ಸಂಬಳವನ್ನ ಡೆಡಿಕೇಟ್ ಮಾಡಿದೀವಿ. ನಮ್ಮ ಸಂಬಳದಲ್ಲಿ ನಮಗ್ ಖುಷಿ ಆಗೋ ಹಾಗೆ ಆ ಮಕ್ಕಳಿಗೆ ಯುಟಿಲೈಸ್ ಆಗೋ ತರ ಅವರಿಗೆ ಟ್ಯೂಷನ್ ಫೀಸ್ ಇದೆಲ್ಲ ಕಟ್ತಾ ಬರ್ತಾ ಇದೀವಿ. ಓಕೆ ಮ್ಯಾಮ್, ಸಮ್ಮರ್ ಕ್ಯಾಂಪ್ ಬಿಟ್ಟು ಏನಾದ್ರು ಇವೆಂಟ್ಸ್ ಕಂಡಕ್ಟ್ ಮಾಡ್ತೀರಾ? ಖಂಡಿತ. ಬರೀ ಸಮ್ಮರ್ ಕ್ಯಾಂಪ್ ಒಂದಕ್ಕೆ ಇದು ಏಜಿಸ್ ಕಲಾಶ್ರೀ ಫೇಮಸ್ ಆಗಿಲ್ಲ. ಆಕ್ಚುಲಿ ಈ ಸಮ್ಮರ್ ಕ್ಯಾಂಪ್ ಜೊತೆಗೆ ನಾವು ಪ್ರತಿ ತಿಂಗಳು ಪಬ್ಲಿಕ್ ಅವೇರ್ನೆಸ್ ತರಿಸೋಕ್ಕೋಸ್ಕರ ಲೆಕ್ಚರ್ಸ್ ನಡೆಸ್ತಾ ಬರ್ತಾ ಇದೀವಿ. ಬಹಳಷ್ಟು ಹಲವಾರು ವಿವಿಐಪಿಗಳು ಗಣ್ಯರು ನಮ್ಮ ಸಂಸ್ಥೆಗೆ ಬಂದು ಲೆಕ್ಚರ್ಸ್ ನಡೆಸ್ಕೊಟ್ಟು ನಮ್ಗೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರಿಂದ ಹಿಡಿದು ಸಂತೋಷ್ ಹೆಗ್ಡೆ ಅವರು, ನಾ ಸೋಮೇಶ್ವರು, ಸಿಆರ್ ಚಂದ್ರಶೇಖರ್, ಜಯಂತ್ ಕೈಕಿಣಿ, ನಾಗಾಭರಣ, ಹಿರೇಮಗಳೂರು ಕಣ್ಣನ್ ಸರ್, ಗಂಗಾವತಿ ಬೀಚಿ, ಪ್ರೊಫೆಸರ್ ಕೃಷ್ಣೇಗೌಡರು, ಈ ತರ ಅನೇಕರು ಬಂದು ಹೋಗಿದ್ದಾರೆ. ನಮ್ಗೆ ಮಾಸ್ಟರ್ ಹಿರಣ್ಯ ಅವರು, ಅರಳುಮಲ್ಗೆ ಪಾರ್ಥಸಾರಥಿ ಅವರು, ಈ ತರ ಬಹಳಷ್ಟು ಅನೇಕ ಗಣ್ಯರು ಬಂದು ನಮ್ಗೆ ಜ್ಞಾನಾರ್ಜನೆ ಮಾಡಿ ಹೋಗಿದ್ದಾರೆ. ಅದ್ರ ಜೊತೆಗೆ ನಾವು ಪ್ರತಿ ವರ್ಷ ನಮ್ಗೆ ಸುಚೇತನ ಸಾಧನಾ ಪ್ರಶಸ್ತಿ ಅಂತ ಹೇಳಿ ನಾಟಕ ಕ್ಷೇತ್ರ, ಸಂಗೀತ ಕ್ಷೇತ್ರ, ಹಾಗೆ ಒಂದು ವಿಶೇಷ ಚೇತನರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಅವರನ್ನ ಅಭಿನಂದಿಸ್ತಾ ಅವರಿಗೆ ಗೌರವ ಸಲ್ಲಿಸ್ತಾ 5,000 ರೂಗಳು ಕೊಟ್ಟು ಅವರಿಗೆ ಮೊಮೆಂಟು ಕೊಟ್ಟು ಗೌರವಿಸ್ತಾ ಬರ್ತಾ ಇದೀವಿ. ಇದು ನಮ್ಮ 5ನೇ ವರ್ಷ ಕಂಪ್ಲೀಟ್ ಸಕ್ಸಸ್ ಆಗಿದೆ. ನಾವು ಸುಚೇತನ ಕಲಾವಿದರು ಅಂತ 50 ವರ್ಷಗಳು ಪೂರೈಸಿರುವಂತ ಒಂದು ಹಿರಿಯ ಸಂಸ್ಥೆ, ಅವರ ಸಹಯೋಗದಲ್ಲಿ ಈ ಎಲ್ಲಾ ಲೆಕ್ಚರ್ಸ್ ಇದೆಲ್ಲ ನಡ್ಸ್ಕೊಂಡ್ ಬರ್ತಾ ಇದೀವಿ. ಮ್ಯಾಮ್ ಇದು ನಿಮ್ಮ 25ನೇ ವರ್ಷ ಅಲ್ವಾ? ಇದ್ರ ವಿಶೇಷ ಏನು ಮ್ಯಾಮ್? ಖಂಡಿತವಾಗ್ಲೂ ತುಂಬಾನೇ ವಿಶೇಷ. 25ನೇ ವರ್ಷ ಅಲ್ವಾ, ಬಹಳಷ್ಟು ವಿಶೇಷತೆಗಳನ್ನ ಇಟ್ಕೋಬೇಕು ಅಂತ. ಸಮ್ಮರ್ ಕ್ಯಾಂಪ್ ನಡೀಲಿಲ್ಲ, ಆದ್ರೆ ಅದ್ರ ಬದಲಾಗಿ 25ನೇ ವರ್ಷಕ್ಕೆ ಏನಾದ್ರೂ ಒಂದು ಕಾಂಕ್ರೀಟ್ ಸ್ಟೆಪ್ ತಗೊಂಡು ಏನಾದ್ರೂ ಒಂದು ಮಾಡ್ಬೇಕು, ಸೊಸೈಟಿಗೋಸ್ಕರ ನಾವು ಸರ್ವಿಸ್ ಮೋಟೋ ಅಂತ ಇಟ್ಕೊಂಡು ಮಾಡ್ಬೇಕು ಅಂತ ಅಪ್ಪಾಜಿ ಡಯಾಗ್ನೋಸ್ಟಿಕ್ ಅಂಡ್ ಪಾಲಿಕ್ಲಿನಿಕ್ ಅಂತ ಹೊಸದಾಗಿ ಓಪನ್ ಮಾಡಿದೀವಿ. ಅದನ್ನ 7 ತಿಂಗಳಾಯ್ತು. ಅದು ಏಪ್ರಿಲ್ ಟೈಮಲ್ಲೇ ಇನಾಗ್ರೇಷನ್ ಆಯ್ತು. ಇಲ್ಲಿ ವೆರಿ ವೆರಿ ನಾಮಿನಲ್ ಚಾರ್ಜಸ್ ಅಲ್ಲಿ ಬ್ಲಡ್ ಟೆಸ್ಟ್ಗಳು ಬಡವರಿಗೆ ಮತ್ತೆ ಎಲ್ಲಾ ದೊಡ್ಡ ದೊಡ್ಡ ಡಾಕ್ಟರ್ಸ್ ಕನ್ಸಲ್ಟೆನ್ಸಿಗಳನ್ನ ಬಹಳಷ್ಟು ಕಡಿಮೆ ರೇಟಿಗೆ ಅವರಿಗೆ ಮಾಡ್ಕೊಡ್ತಾ ಬರ್ತಾ ಇದೀವಿ. ಅದು ಬಿಟ್ಟು 25ನೇ ವರ್ಷಕ್ಕೆ ನನ್ನ ಎಲ್ಲಾ ಹಳೆ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಕೂಡಿಸ್ಬೇಕು ಅನ್ನೋ ಆಸೆ ಬಹಳಷ್ಟು ಇದೆ, ಬೆಟ್ಟದಷ್ಟು ಇದೆ. ಅವ್ರನ್ನೆಲ್ಲ ಕರೆಸಿ ಇಷ್ಟು ವರ್ಷ ನಮಗೆ ಅವ್ರ ಖುಷಿ ಸಂತೋಷ ಎಲ್ಲವನ್ನ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ಆ ಮಕ್ಕಳನ್ನೆಲ್ಲ ಕರೆಸಿ ಅವರಿಗೆ ಹಾನರ್ ಮಾಡ್ಬೇಕು ಅನ್ನೋದು ಒಂದು ಬಹಳಷ್ಟು ದೊಡ್ಡ ಕೆಲಸ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಪ್ರೀಶಿಯಸ್ ಟೈಮ್ ನ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ಕೆ. ಥ್ಯಾಂಕ್ ಯು ರಂಜಿತಾ, ಥ್ಯಾಂಕ್ ಯು ಡಿಂಪಲ್. ತುಂಬಾ ಖುಷಿ ಆಯ್ತು. ನಿಮ್ ವಾಯ್ಸ್ ಬಹಳ ಸ್ವೀಟ್ ಆಗಿದೆ. ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನನ್ನಂತ ಪುಟ್ಟ ಒಂದು ಇವ್ರನ್ನ ಕರ್ಕೊಂಡ್ ಬಂದು ಇಂಟರ್ವ್ಯೂ ಮಾಡಿದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. Thank you so much. Have a great day. We are thankful to you, ma'am. Thank you. ಡಿಂಪಲ್, Yeah. ನಿನ್ಗೂ ಕ್ಯಾಂಪ್ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಸ್ತಿದೆ ಅಲ್ವಾ? ತುಂಬಾ ಅನಿಸ್ತಿದೆ. ಬಾ ಡಿಂಪಲ್, ನಾವ್ ಜಾಯ್ನ್ ಆಗೋಣ. ನಮ್ ಲಿಸನರ್ಸ್ ಬೇರೆ ಮ್ಯೂಸಿಕ್ಸ್ ನ ಕೇಳ್ತಾ ಇರ್ಲಿ. Sure, Ranjita. ಸೈನಿಂಗ್ ಆಫ್ ಆರ್ಜೆ ರಂಜಿತಾ. Shining off RJ Dimple. Hi everyone, welcome to Mellows of Mangler Momentum. This is RJ Lavanya and I welcome RJ Yashas, RJ Bhumika and RJ Aishwarya. Today we are going to talk about film reviews. Everyone likes the movies. Movies or film are the better and best entertainment for us. Our RJs are selected the different movies. So over to RJ Yashas, RJ Bhumika and RJ Aishwarya. ಹಾಯ್, ಹಲೋ, ನಮಸ್ತೆ. ನಿರ್ದೇಶಕ ಶಂಕರ್ ಗುರು, ನಿರ್ದೇಶನದ ನಟ ರಾಕ್ಷಸ ಡಾಲಿ ಧನಂಜಯ್, ಅಭಿನಯದ ಡಾಲಿಸ್ ಪಿಕ್ಚರ್ ಹೌಸ್ ನಿರ್ಮಾಣದ ಬಡವ ರಾಸ್ಕಲ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಒಬ್ಬ ಸ್ಟಾರ್ ನಟ ತನ್ನ ಸಿನಿಮಾನ ಪ್ರಚಾರ ಮಾಡೋದಕ್ಕೆ ರಸ್ತೆಗಿಳಿದು ಆಟೋ ಏರಿ ಸಾಮಾನ್ಯ ಪ್ರಯಾಣಿಕರ ಜೊತೆ ಪ್ರಯಾಣ ಮಾಡಿ ಡಿಸೆಂಬರ್ 24ನೇ ತಾರೀಕು ನನ್ನ ಸಿನಿಮಾ ಚಿತ್ರಮಂದಿರದಲ್ಲಿ ಬರುತ್ತಿದೆ ಎಂದು ಕೇಳಿಕೊಂಡಿದ್ದು ಜನರಿಗೆ ತುಂಬ ಸ್ಪೆಷಲ್ ಅನ್ನಿಸಿತ್ತು. ಈ ಸಿನಿಮಾ ಹೀಗೆ ಹೈಯೆಸ್ಟ್ ಪ್ರಮೋಷನ್ ಮಾಡಿದ್ದು ಡಾಲಿ ಧನಂಜಯ್. Hi friends, I am RJ Bhumika.
Today my topic is film views. I am talking about Pushpa movie. You know all, the Pushpa movie was related to the life story of Veerappans and violence between red sandalwood and smugglers and the police charged with bringing down their organization. This is the story of Pushpa. The film Pushpa is made in two parts, and the second part of the film is set to be released in the next year of 16th December 2021. This film first part was rating is 2.75. The budget of this film is 1,70 crores and the movie will released date is 17th December 2021. This film director is Shivkumar, producer is Y. Ravi Shankar and music director of this movie is Devi Sri Prasad. ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆಮಗಳು RJ ಐಶ್ವರ್ಯ. ಈಗಾಗಲೇ ನವೆಂಬರ್ 16ರಂದು ಬಿಡುಗಡೆಗೊಂಡಿರುವ ಕೋಟಿಗೊಬ್ಬ 3 ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಸದ್ದು ಮಾಡುತ್ತಿದೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳುವುದಾದರೆ, ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಶಿವಕಾರ್ತಿಕ್ ಮತ್ತು ತಾರಾ ಗಣ್ಯರು ಕಿಚ್ಚ ಸುದೀಪ್, ಮಡೋನಾ ಸೆಬಾಸ್ಟಿಯನ್, ರವಿಶಂಕರ್, ಆಫ್ತಾಬ್ ಶಿವದಾಸಿನಿ ಮತ್ತು ಶ್ರದ್ಧಾ ದಾಸ್, ಇನ್ನು ನವಾಬ್. ಈ ಚಿತ್ರಕ್ಕೆ 4 ರೇಟಿಂಗ್ ನಮ್ಮ ಕರುನಾಡಿನ ಜನತೆ ನೀಡಿದೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳುವುದಾದರೆ, ಯಾರೊಬ್ಬರೂ ನುಗ್ಗದ ಸುಲ್ತಾನ್ ಪಾಳ್ಯದ ಎಂಬ ಬಶೀರ್ ಬಾಯ್ ಕೋಟೆಯೊಳಗೆ ಅಮಿತಾಬ್ ಬಚ್ಚನ್ ಸ್ಟೈಲಲ್ಲಿ ನುಗ್ಗಿದ ನಮ್ಮ ಕಿಚ್ಚ ಸುದೀಪ್ ಅವರು ಭೂಮಿಯನ್ನೇ ಅದುರಿಸಿ ಕಲ್ಲು ಗೋಡೆ ನಡಗಿಸಿ ಸಿಕ್ಕವರನ್ನೆಲ್ಲ ಅಪ್ಪಚ್ಚಿ ಮಾಡಿ ಸೈಡಿಗೆ ಬಿಸಾಕಿ ಬಶೀರ್ ಬಾಯಿಗೆ 3 ಲೋಕವನ್ನು ತೋರಿಸಿ ಆಚೆಗಟ್ಟುವ ವೇಳೆಗೆ ನಮ್ಮ ಥಿಯೇಟರ್ಗಳಲ್ಲಿ ಶಿಳ್ಳೆ, ಚಪ್ಪಾಳೆ, ಬೊಬ್ಬೆ ಈ ರೀತಿಯಾಗಿ ಈ ಚಿತ್ರ ಯಶಸ್ವಿಗೊಂಡಿದೆ. ಮಳ್ಳಿ ಹುಡುಗಿ ಮನಸ್ಸು ಬಂತ ಕರುನಾಡ ಕನಸು ಬಂತ ನಮ್ಮ ಮಣ್ಣಿನ ಗುಣವು ಬಂತ ನಗೆ ತುಂಬಿದ ನಾಚಿಕೆ ಬಂತ ನನ್ನ ಕಂಡ ಕ್ಷಣದಲ್ಲೇ ನಿನ್ನ ಗುಂಡಿಗೆಯ ಜುಡಿನಲ್ಲಿ ಪ್ರೀತಿ ಕೋಗಿಲೆಯು ಕೂಗಿತ ಮನಸ್ಸಿನುಳ್ಳಿ ದಾಹಂ ಬಂದಲ್ಲೋ ಬಂತ മയിൽ ചിറകിൽ വാസന വന്നല്ലോ ಬಂತ കന്നഡം പഠിക്കാൻ ആശ വന്നല്ലോ ಬಂತ കരുനാടകത്തിൻ നാണം വന്നല്ലോ അടകാത്ത പോലെയേതോ ഒന്ന് നെഞ്ചിനുള്ളിൽ ഒത്തുചേർന്ന് പ്രേമം എന്ന് ചൊല്ലി ಚುಕ್ಕಿ ಇಟ್ಟು ರಂಗೋಲಿನ ಮರೆತು ಬಿಟ್ಟೆಯ ಅದೇ ಪುಸ್ತಕನ ಕಳಕಂಬಳಕ ಓದಿರ್ತೀಯ ಅದೆಲ್ಲೋ ನನ್ನ ಸಿನಿಮಾ ಹೀರೋಯಿನ್ ನಗುತ್ತಿರ್ತೀಯ ದಿನ 100 ಸಲ ನನ್ನ ಹೆಸರೇ ಗುನುಗುತ್ತಿರ್ತೀಯ എന്റെ ഒറ്റക്കാലിൽ കൊലസൊന്ന് കളഞ്ഞു പോയി അത് തേടി നോക്കാൻ മനസ്സെന്തോ മറന്നു പോയി
ಸಹಜ ಕಣೆ ನಿನ್ನ ಕಳವಳಕ್ಕೆಲ್ಲ ಎಂದು ನಾನೇ ಹೊಣೆ എന്റെ കനവിലും നിലവിലും വെളിയേറ്റം നടക്കുന്ന കലഹമേതും വരുമോ ಮಳ್ಳಿ ಹುಡುಗಿ ಮನಸ್ಸು ಬಂತ വന്നല്ലോ വന്നല്ലോ ಕರುನಾಡ ಕನಸು ಬಂತ വന്നല്ലോ ಪುಲವಿನ ಹೃದಯ ಬರೆಯುವ ಸಮಯ ನೀಡುವ ವಿಷಯ ಪ್ರೀತಿ ಕನ್ನಡ ಭಾಷೆ ಕಣ್ಣಿನ ಭಾಷೆ ರೆಪ್ಪೆಗಳಲ್ಲಿ ಅಪ್ಪಿದ ಭಾಷೆ ನನ್ನೆಯ ನನ್ನದು ಎನ್ನುವ ಭಾಷೆ ನಂಬಿಕೆಯಿಂದಲೇ ಗೆಲ್ಲುವ ಭಾಷೆ ಮಾತಿಗೂ ಮೀರಿದ ಮುತ್ತಿನ ಭಾಷೆ ಜಾತಿಗೂ ಮೀರಿದ ಪ್ರೀತಿಯ ಭಾಷೆ അച്ചടക്ക ഉത്തരവ് ഇടണപ്പോൾ തോന്നുന്നു തനിമൈ ശാന്തി പ്രിയവിരുന്നു ಹೇ ಕೇರಳದ ಕಥಕಳಿ ಆಡುವಂತ ಹಂಬಲ ಕಲಿಯೋ ಹೋದರೆ ಚಿತ್ತ ಚಂಚಲ ಕಣ್ಣಿನಲ್ಲಿ ಕೊಲ್ಲೋ ವಿದ್ಯೆ ಕಣ್ಣು ಮುಚ್ಚಿ ಕಲಿಸುವೆ ಗಡಿಯಾರಕ್ಕೆ ಕಾಗದ ಬರೆದು ಕಾಯೋ ಕಷ್ಟ ತಿಳಿಸುವೆ എന്റെ പാദവിരൽ പത്തുമെന്നു തുടിക്കുന്നട നീ നെട്ടിയിട്ട അടങ്ങുമോ അറിയില്ലടാ ಈ ವಯಸ್ಸಿಗೆ ಎಗ್ಗು ಸಿಗ್ಗು ಇಲ್ಲ ಕಣೆ ಅದು ತನ್ನಷ್ಟಕ್ಕೆ ತಾನೇ ಎರಳೋ ಮೊಗ್ಗು ಕಣೆ അട കൊച്ചു കൊച്ചു തെറ്റെല്ലാം ചെയ്യുന്നു ഞാൻ നിന്നെ കണ്ടു യാക്കോ 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 മനസ്സിനുള്ളിൽ ദാഹം വന്നില്ലേ ಬಂತು ಬಂತು മയിൽ ചിറകിൽ വാസന വന്നില്ലേ ಬಂತು ಬಂತು കന്നഡം പഠിക്കാൻ ആസ വന്നില്ലേ ಬಂತು ಬಂತು കരുനാടകത്തിൻ നാണം വന്നില്ലേ ಬಂದಾಯ್ತು ಕಣೋ ഇന്ദൻ കാന്തൻ പോലെ ഏനോ ഒന്ന് നെഞ്ചുക്കുള്ളേ അണ്ടിക്കൊണ്ട് പ്രീതി പ്രീതി എന്ന് ചൊല്ലിയേ It's 2022 already. Can't believe how fast the time is running. Hello everyone, RJ Chaitanya here. After a year and a half of miserable journey, just when we all thought life is becoming normal, a new variant of coronavirus called Omicron is spreading rapidly. So keep all the rules in mind, maintain physical distance, wear your mask, because our negligence can make the world turn upside down once again. So wishing you all a very happy new year. Let's see what our RJs have been planning to tell you all about New Year. Hi guys, this is your RJ Meghana. What is your New Year's resolution? Is to quit smoking, lose weight, exercise more, or is to spend more time with loved ones? While we can make a change on any day of the year, most people use the transition of the years as a circuit breaker or an opportunity to start fresh. Whatever your resolution may be, psychological goal setting can make a big difference in achieving your resolution. Make sure your SMART goal is realistic and relevant to you. Your New Year's resolution needs to align with your character and values. Otherwise, you will never meet your own expectations. Placing too much pressure on yourself to achieve goals turns out good intentions into chores. When this occurs, it becomes a battle. Indeed, yes, our goals can be perceived as a battle if they are not specific, measurable, achievable, relevant, nor time-bound. Our next RJ will be telling you how to set resolutions and how to successfully accomplish them and become best versions of yourself. Thank you. Hello, this is Sonia of first year BCom B section. Every year millions of people make New Year's resolution, hoping spark positive change. The recurring themes each year include a more active approach to health and fitness, improved finance, and learning new things for personal and professional development. Exercising more, spending less, and saving more, learning something new, quitting bad habits, spending more times with friends or families are the most common resolutions everyone think of during New Year. Focusing on passion
working out to feel good and confident, conducting charity work, visiting new places, drinking more water, to planting this kind of resolution can bring really positive impact in us. All we have to do is to stick to the resolutions and write it all down. Do not be lazy this year to be productive and make the whole year memorable. Thank you. This is your RJ Sonia. Hello everyone, I'm RJ Vaishnavi. So, a year ends and a new one begins, leaving this year and lots of memories, pain, and lessons. A small suggestion from me is that don't repeat the mistakes which was committed previously. Remember the lesson and get ready for the new year. Here's to a bright new year and a fond farewell to the old. Here's to the things that are yet to come and to the memories that we hold. May you have a prosperous new year. Wishing you a happy, healthy new year. May the new year bless you with health, wealth, and happiness. RJ Vaishnavi signing off. Ciao a tutti, come state tutti voi? Benvenuti a Mangalore Momentum Mellows Radio. Spero che tutti siano al sicuro. Mi sestra RJ Priyanka. Il mio amico RJ Gopika. ಹಲೋ ಪ್ರಿಯಾಂಕಾ, ಏನ್ ಮಾತಾಡ್ತಾ ಇದೀಯಾ? ನಾನು ಇಟಾಲಿಯನಲ್ಲಿ ಮಾತಾಡಿದೆ ಗೋಪಿಕಾ. ನಾನು ಇಟಾಲಿಯನ್ ಕಲಿತಾ ಇದ್ದೀನಲ್ವಾ, ಅದಕ್ಕೆ ಇಟಾಲಿಯನಲ್ಲಿ ಮಾತಾಡಿದೆ. ಹೌದಾ? ನನಗೂ ತುಂಬಾ ಆಸೆ ಆಗ್ತಿದೆ ಕಲಿಯಕ್ಕೆ. ನನಗೂ ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ, ಅದಕ್ಕೇನಂತೆ. ಆದರೆ ಅದಕ್ಕಿಂತ ಮುಂಚೆ ನಾವು ಇಟಾಲಿಯನ್ ಭಾಷೆದು ಹಿಸ್ಟ್ರಿ ತಿಳ್ಕೊಳ್ಳೋಣ. ಅದನ್ನು ಹೇಳಕ್ಕೆ ನಮ್ಮ RJ ಪುಣ್ಯತ ಬರ್ತಿದ್ದಾರೆ. Hello guys, this is RJ Punyata. I am going to say some facts about the history of Italian language. The Italian language has progressed through a long and slow process which started after the Western Roman Empire's fall in 5th century. Dante is still credited with standardizing the Italian language. Italian was progressively made an official language of most of Italian states, slowly replacing the Latin language. Only 2.5% of Italy's population could speak the Italian standardized language properly when the nation was unified in 1861. So these are some facts. Thank you. Hello guys, this is RJ Sridevi Rao TK from Mellows Mangalore Momentum. I will be translating few words from Italian to English. For example, if ever you want to wish hi, you will be saying ciao, and you want to wish them good morning, you will be saying buongiorno, and if ever you want to ask them if ever they had dinner, you will be asking them hey Senato. If ever you want to tell good night to them, you will be saying buonanotte. Thank you. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ RJ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋಣ. ಅದರಲ್ಲೂ ಫನ್ ಫ್ಯಾಕ್ಟ್ಸ್ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯೋ ಗೊತ್ತಿಲ್ಲದೆ ಇರೋ ವಿಷಯಗಳು, ಹಾಗೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ದರ್ಶನ್. ನಾನು ನಿಮ್ಮ RJ ಕಾರ್ತಿಕ್. ಆರ್ಜೇಶ್, ನಾನು ನಿಮ್ಮಿಬ್ರಿಗೂ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ A to Z ಎಲ್ಲಾ ಲೆಟರ್ಸ್ ಸೇರಿಸಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡ್ತೀರಾ? ಹೆಂಗೆ ಗೊತ್ತಾಗ್ತಾ ಇಲ್ವಲ್ಲ? ಕಾರ್ತಿಕ್ ನೀವು? ನಮಗೂ ಗೊತ್ತಾಗ್ತಾ ಇಲ್ಲ. ಅದೇ ನಾನ್ ಮಾಡ್ತೀನಿ. ಅದೇನಪ್ಪಾ ಅಂದ್ರೆ, ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್. ಈ ಒಂದ್ ಸೆಂಟೆನ್ಸ್ ಅಲ್ಲಿ ಇಂಗ್ಲಿಷ್ ನ ಎಲ್ಲಾ ಲೆಟರ್ಸ್ ಕವರ್ ಆಗಿದೆ. ಓ ಸೂಪರ್. ಸರಿ, ಇವಾಗ ನೀವಿಬ್ರು ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ ಬಾಡಿಲಿ ಸ್ಟ್ರಾಂಗೆಸ್ಟ್ ಮಸಲ್ ಯಾವುದು? ಕಾಲು. ಕಾರ್ತಿಕ್ ನೀವು? ಟಂಗ್. ಕಾರ್ತಿಕ್ ನೋಡಿ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನ್ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ ಕೇಳಲಾ? ಫ್ರಿಡ್ಜ್ ಅಲ್ಲಿ ಬಿಸಿನೀರ್ ಇಕ್ಕೂರೆ ಬೇಗ ಐಸ್ ಆಗುತ್ತೆ, ಇಲ್ಲ ತಣ್ಣೀರ್ ಇಕ್ಕೂರೆ ಬೇಗ ಐಸ್ ಆಗುತ್ತಾ? ತಣ್ಣೀರೇ ತಾನೆ? ತಣ್ಣೀರು. ಇಲ್ಲ, ಬಿಸಿನೀರ್ ಇಕ್ಕೂರೆ ಬೇಗ ಐಸ್ ಆಗುತ್ತೆ. ಓ ಸೂಪರ್. ಕಾರ್ತಿಕ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ.
ಓಕೆ ಫ್ರೆಂಡ್ಸ್, ಈ ಫ್ಯಾಕ್ಟ್ಸ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಇನ್ನೂ ಹೆಚ್ಚೆಚ್ಚು ಫ್ಯಾಕ್ಟ್ಸ್ ನ ನಿಮ್ ಮುಂದೆ ತರ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ನೀವು ಪ್ರತಿನಿತ್ಯ ಬಳಸೋ ವಸ್ತುಗಳಲ್ಲಿ ಹಾಗೂ ನಾವು ಪ್ರತಿನಿತ್ಯ ಮಾಡೋ ಕೆಲಸದಲ್ಲೇ ಎಷ್ಟೊಂದು ಫ್ಯಾಕ್ಟ್ಸ್ ಅಡಗಿರುತ್ತೆ. ಅದನ್ನು ಹುಡ್ಕೋ ಪ್ರಯತ್ನ ಮಾಡಬೇಕು ಅಷ್ಟೇ. ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಹೆಚ್ಚಿನ ಫ್ಯಾಕ್ಟ್ಸ್ ನಿಮ್ಮ ಮುಂದೆ ತರ್ತೀವಿ. ಸೈನಿಂಗ್ ಆಫ್ ಆರ್ಜೆ ಪ್ರಜ್ವಲ್. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Hey girl, shake your body like a belly dancer. Yo, excuse me, beg your pardon. Do you have any idea what you're starting? You got me tingling, come to me mingling, stepping off, looking bootylicious and jingling. When you walk, see it, baby. When you talk, I believe it, baby. I like that thick, petite, and pretty. Little touches today, love to work the kid. She loves to stir it up. I can hear her purring up, but she's a type that will get your rousey up, get you excited and call her boyfriend up. Oh, what's the plan without the plan B? We can meet up at the Hunter House for the TD. So stand by like a buddy pass while I watch this beautiful thing shake that ass. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Girl, I must say, you're the flyest thing in here. So hot, you gon' need some rain in here. Type to make ex-gangsters bang in here. Girl, you can do anything you want in here. Frown if you want to, frown if you want to. You ain't even gotta drop down if you want to. 'Cause I'd rather see you shake it standing. Either way you do it, girl, you look outstanding. And now you got me spending. The way you got that body bending, and ass like that, girl, you gotta be kidding. Have me going to church next day repenting. Lap dancing for my FA crew. Slide her over the pool, 'cause he wants some too. Up in the VIP with no fee. Blessing you with the G, even though we getting it free. So, hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Girl, shake your body with somebody body. Whatever you do, don't break your body. Back to the party. Rock my hottie in the backseat of your Maserati. Jiggle it to the left, jiggle it to the right, jiggle it to the front and jiggle it to the back and jiggle it all night. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Shake your body like a belly dancer. Hi, this is your RJ Inchira. Today you know about the effect of Omicron. One of the more pandemic question now is whether the new variant will increase the variability of children to moderate the several diseases. Hi, this is your RJ Sony. Let's start a program with Omicron diseases. Data suggested that among all age groups, children are at least risk of moderate to severe disease, hospitalization and death. A new few epidemiological analyses have concluded that children have a lower risk of hospitalization due to SARS-CoV-2 rather than disease such as reasonable flu or dengue. Most children who develop moderate to severe disease and require hospitalization often have pre-existing health conditions. Hello everyone, I'm your RJ Sanjana. There is more value in vaccinating children at high risk due to pre-existing illness or comorbidities
For this, it will be prudent to wait for more evidence. As Omicron cases increases, policymakers in India, before putting restrictions, need to remember that UNICEF and UNESCO guidance suggest that schools should be the last to close. Hey everyone, I am RJ Kashish here. Today's topic is effects of Omicron. COVID infection have been associated with multi-system inflammatory syndrome in children of MIS-C. However, very few cases of MIS-C have been reported in India. Also, the number of symptomatic cases have been remained low. The reported cases of post-COVID-19 symptoms in children have been far and few. In the series of seroprevalence survey have estimated that 3 or even 4 out of every 5 children in India have already been affected with SARS-CoV-2 without any serious outcome. Signing off, Ajay Injara, Soni, Sanjana, Kashish. Hello everyone, this is your Aji Pooja. Now we are going to speak about safeguarding birds. Birds' life protects birds by protecting the places and where they live and they travel through. The BirdLife Partnership has identified and documented more than 13,000 of these sites in over 200 countries. The conservation of IDAS therefore ensures the survival of many other animals and plants. Training employees on board, protection issues and procedures. Tracking birds and nest issues to minimize impacts in the high-risk areas. Birds suffer from the loss of habits and other factors that affect their migration and reproduction patterns. In order to protect and reduce the death of birds, there are various actions people can take to conserve birds. World Migratory Bird Day is an biannual awareness raising event marked on 2 species days in a year. Wildlife NGOs, environmental groups continue to highlight the importance of protecting nature. There are 7 things you can do to benefit and protect birds. They are prevent home-window collisions, buy a bird bath, support bird conservation. Prevent pet production, provide and protect bird habits, buy bird-friendly production, skip prescribed herbicides and fertilizers. To keep the limits suitable oxygenate air and transform pollutants into nutrients. Bird-friendly building designs required in only a few places in United States. We should protect the bird because they may get extinct life like we should not capture birds in the cage. We have to protect rare, endangered and threatened bird species. Conduct bird sensor in urban areas. Protect wetland to protect birds. Cell towers build 6.8 million birds each year so that the birds will be demonstrated due to this radiation. Thank you. This is your Aji Pooja signing off. Thank you. This is your RJ Kirtana. ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮೆಲ್ಲರ ಪ್ರೀತಿಯ ಆರ್ಜೆ ಲತಾ. ನೀವೆಲ್ಲರೂ ಐ ವಾಂಟೆಡ್ ಟು ಬಿ ಸ್ವಿಚರ್ ಸ್ಮಾರ್ಟರ್ ಹ್ಯಾಪಿಯರ್. ನಾನೊಂದು ಸಭೆಗೆ ಹೋಗಿದ್ದೆ. ಅಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ದರು. ಸುಮಾರು 5,000 ಲಾರಿಗಳಿವೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಕರ್ನಾಟಕ. ಅಲ್ಲಿ ಒಬ್ಬರು ಆಡಿಯನ್ಸ್ ಅವ್ರನ್ನ ದುಡ್ಡು ಮಾಡೋದು ಹೇಗೆ ಸರ್ ಅಂತ ಕೇಳಿದ್ರು. ಅದಕ್ಕೆ ಅವರು ದುಡ್ಡು ಮಾಡಬೇಕಂದ್ರೆ ದುಡ್ಡಿಂದ ನೀನು ಓಡಬೇಕಾಗಿಲ್ಲ, ಆದರೆ ಓಡೋದನ್ನು ನಿಲ್ಲಿಸ್ಬೇಡ ಅಂದರು. ಅಷ್ಟೇ, ಅದು ದುಡ್ಡಿಂದ ಓಡಬೇಕಾಗಿಲ್ಲ, ಬಟ್ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಸರಿಯಾಗಿ ಮಾಡಬೇಕು. ಈಗ ನಿಮ್ಮ ಕೆಲಸ ಏನು? ಫಾರ್ ಎಕ್ಸಾಂಪಲ್ 2nd PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಈಸ್ ಯುವರ್ ಡ್ಯೂಟಿ. ಆ ಕೆಲಸನ ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ನಿಮ್ಮ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಈಗ ಏನಾಗಿದೆ ಅಂತಂದರೆ, ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ನಿಮ್ಮ ಫಿಸಿಕ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಅದನ್ನು ತಿಳ್ಕೊಂಡಿರಿ. ಅದ್ರ ಜೊತೆಗೆ ನೀವೇನೇ ಹೊಸ್ದಾಗಿ ಕಲ್ತರು, ಅದು ನಿಮ್ಮ ಸಂಗೀತ ಆಗಿರ್ಬೋದು, ನಿಮ್ಮ ಹೊಸ ಭಾಷೆ ಅದನ್ನು ಬೇರೆ ಭಾಷೆ ಕಲಿಯೋದಾಗಿರ್ಬೋದು, ಅದು ನಿಮ್ಗೆ ಗೊತ್ತಿಲ್ಲದೆ ಒಂದಲ್ಲ ಒಂದು ದಿವಸ ನಿಮ್ಗೆ ಉಪಯೋಗ ಬಂದೇ ಬರುತ್ತೆ. ಸೊ ಯು ಮಸ್ಟ್ ಮಲ್ಟಿಪ್ಲೈ ಯುವರ್ ಸ್ಕಿಲ್ಸ್, ರೈಟ್, ಆ್ಯಂಡ್ ದೆನ್ ಹ್ಯಾಪಿಯರ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ತುಂಬ ಖುಷಿಯಾಗಿರ್ತೀರ ಇದರಿಂದ. ಹಂಗಂದರೆ ಇಟ್ಸ್ ಅಬೌಟ್ ಅಲೈನಿಂಗ್ ಯುವರ್ ಥಾಟ್ಸ್, ಯುವರ್ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್. ಪ್ರತಿಯೊಬ್ಬರು ನಿಮಗೆ ನೀವೇ ಹೇಳ್ಕೊಳ್ಳಿ ದಟ್ ಐ ಆಮ್ ಸ್ಪೆಷಲ್ ಅಂತ. ಯಾಕಂದರೆ ಯಾರಿಗಿಂತ ನಾವೇನು ಕಮ್ಮಿ ಅಲ್ಲ, ನಮ್ಮಲ್ಲೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ.
ಆದರೆ ಅದನ್ನು ನಾವು ಹುಡುಕಬೇಕು. ನಾನು ಆರ್ಡಿನರಿ, ನಾನು ಏನೂ ಅಲ್ಲ ಅನ್ನೋದನ್ನು ಬಿಟ್ಟುಬಿಡಿ. ನಿಮ್ಮನ್ನು ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮಲ್ಲೂ ಕೂಡ ಒಂದು ಪ್ರತ್ಯೇಕ ಶಕ್ತಿ ಇದ್ದೇ ಇರುತ್ತೆ. ಅದನ್ನು ನಂಬಿ ದಟ್ ಯು ಆರ್ ಸ್ಪೆಷಲ್ ಅಂತ. ಆ್ಯಂಡ್ ವಾಟ್ ಈಸ್ ಸ್ಪೆಷಾಲಿಟಿ? ಲೈಕ್ ನಾನು ಆಗಲೇ ಹೇಳ್ದಂಗೆ ಮಲ್ಟಿಪಲ್ ಇಂಟೆಲಿಜೆನ್ಸ್. ಒಬ್ಬರೊಬ್ಬರು ಓದೋದ್ರಲ್ಲಿ ಚೆನ್ನಾಗಿರ್ತಾರೆ, ಇನ್ನೊಬ್ಬರು ಹಾಡೋದ್ರಲ್ಲಿ, ಇನ್ನೊಬ್ಬರು ಡ್ಯಾನ್ಸ್ ಮಾಡೋದ್ರಲ್ಲಿ, ಮತ್ತು ಇನ್ನೊಬ್ಬರು ಮಾರ್ಕ್ಸ್ ತೆಗಿಯೋದ್ರಲ್ಲಿ, ಇನ್ನೊಬ್ಬರು ಮ್ಯಾಥ್ಸಲ್ಲಿ. ತುಂಬ ಜನ ತುಂಬ ಸ್ಪೆಷಾಲಿಟಿ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಆದರೆ ನೀವು ನಿಮ್ಗೆ ಯಾವುದ್ರಲ್ಲಿ ಇಂಟೆಲಿಜೆಂಟ್ ಇದೆಯೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. Hi everyone, I'm RJ Namrata. Hi everyone, I'm RJ Chandana. ಸೊ ಇವತ್ತಿನ ಪ್ರೋಗ್ರಾಮ್ ಎಂಡ್ಗೆ ಬಂದಿದ್ದೀವಿ. ಐ ಹೋಪ್ ಯು ಆಲ್ ಎಂಜಾಯ್ ದಿ ಪ್ರೋಗ್ರಾಮ್ಸ್. ನಮ್ರತಾ, ನಿಮ್ಗೆ ಇವತ್ತು ಮೂವಿ ರಿವ್ಯೂ ನೋಡಿದ್ಮೇಲೆ ಮೂವಿ ನೋಡ್ಬೇಕು ಅನಿಸ್ತಿಲ್ವಾ? ಹೌದು ಚಂದನ, ನನಗೆ 3 ಫಿಲಿಮ್ಸ್ ರಿವ್ಯೂ ಕೇಳ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು. ಚಂದನ, ನಿಮ್ಗೆ ಫನ್ ಫ್ಯಾಕ್ಟ್ಸ್ ಇಷ್ಟ ಆಯ್ತಾ? ಹೌದು ನಮ್ರತಾ, ಐ ಎಂಜಾಯ್ಡ್ ಇಟ್. ಚಂದನ, ನಿಮ್ಗೆ ಗೊತ್ತು ತಾನೆ ಒಮಿಕ್ರಾನ್ ಕೇಸಸ್ ಜಾಸ್ತಿ ಆಗ್ತಿದೆ. ನಮ್ಮ ಆರ್ಜೆಸ್ ಹೇಳಿದ ಹಾಗೆ ಪ್ರಿಕಾಷನ್ಸ್ ತಗೋಬೇಕು ನಾವು. ಹೌದು ನಮ್ರತಾ, ಲೆಟ್ಸ್ ಆಲ್ ಬಿ ಸೇಫ್. ಸಕ್ಸಸ್ ಇಸ್ ದ ರಿಸಲ್ಟ್ ಆಫ್ ಪರ್ಫೆಕ್ಷನ್, ಹಾರ್ಡ್ ವರ್ಕ್ ಆ್ಯಂಡ್ ಲರ್ನಿಂಗ್ ಫ್ರಮ್ ಫೇಲ್ಯೂರ್ ಅಂತ ನಿಮಗೆ ಇವತ್ತು ನಮ್ಮ ಆರ್ಜೆ ಹೇಳಿದ್ಮೇಲೆ ಗೊತ್ತಾಯ್ತು. ಹೌದು ಚಂದನ, ಹೀಗೆ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್ ನೊಂದಿಗೆ ನಾವು ಬರ್ತೀವಿ. ಸ್ಟೇ ಟ್ಯೂನ್ಡ್. ದಿಸ್ ಇಸ್ ಆರ್ಜೆ ನಮ್ರತಾ ಸೈನಿಂಗ್ ಆಫ್. This is RJ Chandana signing off. Let's go. This is your radio. All day. Stay tuned.